ಇರಾನ್ ಇಸ್ರೇಲ್ ಅಮೆರಿಕ ಮಹಾಯುದ್ಧ ಭಾರತದ ಮೇಲೂ ಬೀರಲಿದೆಯೇ ದುಷ್ಪರಿಣಾಮ? ಶೀಘ್ರ ದುಬಾರಿಯಾಗಲಿದೆ ಪ್ರತಿಯೊಬ್ಬರ ಜೀವನ ನಿರ್ವಹಣೆ. ಸಾವು ನೋವು ಹಿಂಸೆ ತ್ಯಜಿಸಿ ಶಾಂತಿ ನೆಲೆಸಲು ನಡೆಯಬೇಕಿದೆ ಎಲ್ಲ ರಾಷ್ಟ್ರಗಳ ಪ್ರಯತ್ನ. ಯುದ್ಧ ಪರಿಣಾಮವನ್ನು ವೀಕ್ಷಿಸಿದ ಮಾನಸ ಗಂಗೋತ್ರಿ ವ್ಯವಹಾರ ಆಡಳಿತ ಅಧ್ಯಯನ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಡಿ ಆನಂದ್, ಮನುಕುಲದ ವಿನಾಶಕಾರಿ ಯುದ್ಧ ಈಗಲಾದರೂ ನೆನಪಾಗಬೇಕು ಬುದ್ಧ. ಇಡೀ ಜಗತ್ತು ಯುದ್ಧದ ಭೀತಿಯಿಂದ ನರಳ್ತಾ ಇದೆ. ಕಳೆದ ಒಂದು ವಾರದಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳಂತೂ ಯಾವ ಕ್ಷಣದಲ್ಲೂ ಬೇಕಾದರೂ ಜಗತ್ತಿನಾದ್ಯಂತ ಯುದ್ಧ, ಮೂರನೇ ಮಹಾಯುದ್ಧದಂಥ ಸಂದರ್ಭ ಸೃಷ್ಟಿ ಆಗಬಹುದು ಅನಿಸುತ್ತೆ. ಆದರೆ ಅದಾಗೋದು ಬೇಡ. ಕಾರಣ ಏನಂದರೆ, ಈ ಹಿಂದೆ ಊಹೆ ಮಾಡದಂತೆ ಮೂರನೇ ಮಹಾಯುದ್ಧ ಏನಾದರೂ ನಡೆದರೆ ಅದು ಎಷ್ಟು ಭೀಕರವಾಗಿರ್ತದೆ ಅಂದರೆ, ನಾಲ್ಕನೇ ಮಹಾಯುದ್ಧದ ಕಾಲಕ್ಕೆ ಮನುಷ್ಯ ಬಿಲ್ಲು ಬಾಣಗಳನ್ನು ಬಳಸಿ ಯುದ್ಧ ಮಾಡಬೇಕಾಗ್ತದೆ ಅನ್ನೋವಂಥ ಮಾತಿದೆ. ಇವತ್ತು ಇಂಥ ಆತಂಕಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಷ್ಟು ದಿನಗಳವರೆಗೆ ಪರೋಕ್ಷವಾಗಿ ಯುದ್ಧದಲ್ಲಿ ತೊಡಗಿಸ್ಕೊಂಡಿರ್ತಿದ್ದಂಥ ಅಮೆರಿಕ ನೇರವಾಗಿ ಯುದ್ಧರಂಗಕ್ಕೆ ಇಳಿದಿದೆ. ಅದು ಇರಾನ್ನಂಥ ಒಂದು ರಾಷ್ಟ್ರದ ಮೇಲೆ ಯುದ್ಧದಷ್ಟೇ ಪರಿಣಾಮಕಾರಿಯಾದಂಥ ದಾಳಿಯನ್ನು ಮಾಡಿದೆ. 28ರ ರಾತ್ರಿ ಆದಂಥ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖೊಮೈನಿಯವರು ಮತ್ತು ಅವರ ಜೊತೆ ಇದ್ದಂಥ ರಕ್ಷಣಾ ವಿಭಾಗದ ಅಧಿಕಾರಿಗಳು, ರಕ್ಷಣಾ ಮಂತ್ರಿ, ಅದೆಲ್ಲದಕ್ಕಿಂತ ಜೊತೆಯಾಗಿ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಏನು ಹೇಳ್ತಾರೆ, ಆ ಕಾರ್ಪ್ಸ್ನ ಮುಖ್ಯಸ್ಥರು ಮತ್ತು ರಕ್ಷಣಾ ಮಂತ್ರಿಗಳೇ ಆ ದಾಳಿಗೆ ಸಿಲುಕಿ ಹತರಾಗ್ತಾರೆ. ಅದಾದ ನಂತರ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತದೆ. ಅವರು ಮಾಡಿದ ಪ್ರತಿದಾಳಿ ಏನಂತ ಅಂದರೆ, ಅಮೇರಿಕಾದ ಯುದ್ಧ ನೆಲೆಗಳಿರುವಂಥ ತನ್ನ ಸುತ್ತಲೂ ಇರುವಂಥ ದೇಶಗಳ ಮೇಲೆ ಪ್ರತಿದಾಳಿಯನ್ನು ಮಾಡ್ತಾರೆ. ಆ ದಾಳಿಯಲ್ಲೂ ಕೂಡ 106 ಜನ ಸಾವಿಗೀಡಾದಂಥ ಸುದ್ದಿ ಬರ್ತಾ ಇದೆ. ಆ ಸಾವುಗಳು, ಆ ನೋವುಗೊಳಪಟ್ಟಂಥ ಆ ಇತರ ರಾಷ್ಟ್ರಗಳು, ಸುಮಾರು 15 ರಾಷ್ಟ್ರಗಳು ಇರಾನಿನ ಸುತ್ತಲೂ ತಾವು ಕೂಡ ಪ್ರತಿರೋಧದ ಸಂಕೇತವಾಗಿ ಯುದ್ಧ ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಇದು ಯಾಕೆ ಯುದ್ಧ ಆಗ್ತಾ ಇದೆ ಅನ್ನೋ ಹಿನ್ನೆಲೆಗೇನಾದರೂ ನೀವು ಹೋಗೋದಾದರೆ, ನಾನು ವ್ಯವಹಾರ ಆಡಳಿತ ವ್ಯಾಪಾರ ಶಾಸ್ತ್ರದ ಪ್ರಾಧ್ಯಾಪಕನಾಗಿ ಹೇಳೋದೇನೆಂದರೆ, ವಾರ್ಸ್ ಆರ್ ನಾಟ್ ಫಾಟ್ ಬಿಟ್ವೀನ್ 2 ಕಂಟ್ರೀಸ್, ದೇ ಆರ್ ಫಾಟ್ ಬಿಟ್ವೀನ್ 2 ಮೈಂಡ್ ಸೆಟ್ಸ್ ಅಂತ. ಇವತ್ತು ಈ 2 ಮನಸ್ಸುಗಳ ನಡುವೆ ಯುದ್ಧ ಇದೆಯಲ್ಲ, ಇದು ಭಾಳ ಭೀಕರವಾದದ್ದು. ಟ್ರಂಪ್ ಆಡಳಿತದಲ್ಲಿ ಅಮೇರಿಕಾವನ್ನು ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರ ಅಂತ ಮತ್ತೊಮ್ಮೆ ಮರು ಘೋಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವ್ಯಾಪಾರವನ್ನು, ಜಾಗತಿಕ ವ್ಯಾಪಾರವನ್ನು ದೃಷ್ಟಿಯಲ್ಲಿಟ್ಕೊಂಡು ಟ್ರಂಪ್ರವರು ತನ್ನ ಹಿಡಿತಕ್ಕೆ ಇಡೀ ವಿಶ್ವವನ್ನು ತಗೋಬೇಕು ಅನ್ನೋ ಉದ್ದೇಶದಲ್ಲಿ ಅವರು ತಮ್ಮನ್ನು ಪ್ರತಿಪಾದಿಸ್ಕೊಳ್ಳೋಕ್ಕೋಸ್ಕರ ಈ ಯುದ್ಧವನ್ನು ಮಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಯಾಕಂದರೆ ಈಗಾಗಲೇ ಜಗತ್ತು ರಷ್ಯಾ ಮತ್ತು ಉಕ್ರೇನ್ ವಾರ್ನಿಂದ ಸಾಕಷ್ಟು ನೊಂದಿತ್ತು. ಅದರಿಂದ ನಾವು ಕಲಿಬೇಕಾಗಿತ್ತು. ಆದರೆ ಅದು ಆಗದೆ ಇರಾನ್ನಂಥ ಒಂದು ರಾಜ್ಯದಲ್ಲಿ, ಇರಾನ್ನಲ್ಲಿ ಎಲ್ಲವೂ ಒಳ್ಳೆ ಥರದಲ್ಲಿ ಇತ್ತು ಅಂತ ಹೇಳೋಂಗಿಲ್ಲ. ಅಲ್ಲಿ ಕೂಡ ಸುಮಾರು 89ರಿಂದ ನಡೆದಿದ್ದಂಥ ಆಡಳಿತದ ವಿರೋಧಿಯಾದಂಥ ಒಂದು ಹೋರಾಟ. ಆ ಹೋರಾಟದ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಸರ್ಕಾರ ಆ ಹೋರಾಟಗಾರರ ಮೇಲೆ ಮಾಡಿದಂಥ ದಬ್ಬಾಳಿಕೆ, ಅದರಲ್ಲಿ 106 ಜನ ಹತರಾದದ್ದು ಟ್ರಂಪ್ರವರು ಈ ಇರಾನಿನ ಆಡಳಿತ ವ್ಯವಸ್ಥೆ ಮರುಸ್ಥಾಪನೆಗೆ ತಾನೂ ಕೂಡ ಭಾಗಿಯಾಗುವಂತೆ ಒಂದು ಅವಕಾಶ ಕಲ್ಪಿಸ್ಕೊಡ್ತು. ಅದರ ಕಾರಣದಿಂದಾಗಿ ಸಂದರ್ಭಕ್ಕಾಗಿ ಅವರು ಕಾಯ್ತಿದ್ದರು. ಆಗ ಈ ಸಂದರ್ಭವನ್ನು ಸದ್ಬಳಕೆ ಮಾಡ್ಕೊಂಡಂಥ ಟ್ರಂಪ್ ಅಮೇರಿಕಾ ಮತ್ತು ಇಸ್ರೇಲ್ ಜೊತೆಗೂಡಿ ಈ ದಾಳಿಯನ್ನು ಮಾಡಿದ್ದಾರೆ. ಇದರ ಪರಿಣಾಮ ಇತರ ಎಲ್ಲ ದೇಶಗಳ ಮೇಲೂ ಆಗುತ್ತಾ ಅಂದರೆ, ಹೌದು, 15ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಈ ದಾಳಿಗೆ ನೇರವಾಗಿ ಪಾಲುದಾರರಾಗಿದ್ದಾರೆ. ಅದು ಎಂಥ ರಾಷ್ಟ್ರಗಳು? ಈಗ ಉದಾಹರಣೆಗೆ ಇರಾನ್ ಇದೆಯಲ್ಲ, ಇರಾನ್ ದೇಶ ಕೇವಲ ಒಂದು ಆಯಿಲ್ ಉತ್ಪತ್ತಿ ಮಾಡುವ ದೇಶವಾಗಿರದೆ ಜಗತ್ತಿನ 20% ಆಯಿಲ್ ವ್ಯಾಪಾರದ, ತೈಲ ವ್ಯಾಪಾರದ ಸರಕು ಸಾಗಾಣಿಕೆ
ಈ ದೇಶದ ಮೂಲಕವೇ ಬರಬೇಕು. ಅದನ್ನು ತಡೆ ಹಿಡಿಯೋದ್ರಿಂದ ಜಗತ್ತಿನ ಇತರ ದೇಶಗಳ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಆ ಪರಿಣಾಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದರೆ ಜನಸಾಮಾನ್ಯರು ಬದುಕುವ ವಿಧಾನ, ಉದಾಹರಣೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ಒಂದು ನಿರೀಕ್ಷೆ ಪ್ರಕಾರ, ಒಂದು ಎಸ್ಟಿಮೇಟ್ ಪ್ರಕಾರ ಕನಿಷ್ಠ ಒಂದು 10-15% ಏರಿಕೆ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಒಂದು ಬ್ಯಾರಲ್ಗೆ $82 ಇದ್ದಂಥ ಕ್ರೂಡ್ ಆಯಿಲ್ನ ಬೆಲೆ $100ವರೆಗೆ ಏರಿಕೆ ಆಗ್ತದೆ ಅನ್ನೋ ಒಂದು ಎಸ್ಟಿಮೇಟ್ ಇದೆ. ಅದೇನಾದರೂ ಆದರೆ ಭಾರತದಲ್ಲಿ ಕನಿಷ್ಠ ಒಂದು $5-6 ಸಾಧಾರಣವಾಗಿ ಆನ್ ಆನ್ ಆವರೇಜ್ ಬೆಲೆ ಹೆಚ್ಚಾಗ್ತದೆ. ಈ ಬೆಲೆ ಸರ್ವಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಬೀರ್ತದೆ, ಅವರ ಇತರ ಖರ್ಚು ವೆಚ್ಚಗಳ ಮೇಲೆ ಪರಿಣಾಮ ಬೀರ್ತದೆ. ಅದು ಜಗತ್ತಿನ ಎಲ್ಲ ದೇಶಗಳಿಗೂ ಇದರ ಬಿಸಿ ತಟ್ಟುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಇದು ಯಾಕೆ ನಡೀತಾ ಇದೆ? ಈ ಯುದ್ಧಗಳನ್ನು ತಪ್ಪಿಸ್ಬೋದಿತ್ತಲ್ಲ. ಇವತ್ತು ಹೆಂಗಾಗಿದೆ, ಪ್ರತಿಯೊಬ್ಬರೂ ಅವರವರದೇ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೋಬೇಕು, ನಮ್ಮ ಬಲವನ್ನು ಬೇರೆಯವ್ರ ಮುಂದೆ ತೋರಿಸ್ಬೇಕು ಅನ್ನೋದನ್ನೇ ಗುರಿಯಾಗಿಸ್ಕೊಂಡಿರುವಾಗ ಯಾರೂ ಜಾಗತಿಕ ಶಾಂತಿಯ ಮಾತುಗಳನ್ನು ಆಡ್ತಾ ಇಲ್ಲ. ಇವತ್ತು ಜಾಗತಿಕ ಶಾಂತಿ ಮಾತನಾಡಬೇಕಾದಂಥ ಒಂದು ನೈತಿಕತೆಯನ್ನು ಉಳಿಸ್ಕೊಂಡಿರೋದು ಭಾರತ ದೇಶ ಮಾತ್ರ. ಭಾರತ ಯಾರ ಮೇಲೂ ಯುದ್ಧಕ್ಕೆ ಹೋಗೋದಿಲ್ಲ, ಯಾರ ದಬ್ಬಾಳಿಕೆಯನ್ನು ಕೂಡ ಸಹಿಸ್ಕೊಳ್ಳೋದಿಲ್ಲ. ಆದರೆ ಈಗ ಇರಾನ್ ಮತ್ತು ಅಮೆರಿಕಾದ ನಡುವೆ ನೇರವಾದ ಯುದ್ಧ ನಡೀತಾ ಇದ್ದರೂ ಆ ಯುದ್ಧಕ್ಕೆ ಪ್ರೇರಣೆ ಇನ್ನೊಂದು ಕಡೆ ವ್ಯಾಪಾರೀ ಕಾರಣವಾದಂಥ ಚೈನಾ ಮತ್ತು ಇರಾನ್ನ ಸಂಬಂಧ, ಚೈನಾ ಮತ್ತು ರಷ್ಯಾದ ಸಂಬಂಧ. ರಷ್ಯಾ ಮತ್ತು ಚೈನಾಗಳು ಇರಾನನ್ನು ಬಳಸ್ಕೊಂಡು ತಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಪಡಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಟ್ರಂಪ್ ಅವರು 4 ಭಾಳ ಮಹತ್ತರವಾದ ಘೋಷಣೆಯನ್ನು ಮಾಡ್ತಾರೆ. ಇರಾನ್ ಮತ್ತು ಅಮೆರಿಕಾಗೆ ವೈರತ್ವ ಭಾಳ ಹಳೇದು. ಈ ಹಳೆ ವೈರತ್ವವನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಸಂದರ್ಭವನ್ನು ಬಳಸ್ಕೊಂಡು ಅವರು ಈ ಟೆರರಿಸ್ಟ್ ವಿರುದ್ಧವಾಗಿ ಟೆರರಿಸಮ್ನ ಕೊನೆಗಾಣಿಸ್ಬೇಕು, ಟೆರರಿಸಮ್ಗೆ ಸಹಾಯ ಮಾಡ್ತಾ ಇರೋವಂಥ ಇರಾನ್ನ ಮಿಸೈಲ್ ಪವರ್ ಏನಿದೆ ಅದನ್ನು ಇಲ್ಲವಾಗಿಸ್ಬೇಕು ಅನ್ನುವಂಥ ಒಂದು ಮಹತ್ತರವಾದ ಆಸೆಯನ್ನು ಇಟ್ಕೊಂಡು ಇರಾನ್ನಲ್ಲಿ ಆಡಳಿತ ಯಂತ್ರವನ್ನು ಬದಲಾವಣೆ ಮಾಡಬೇಕು, ಇರಾನ್ನ ಆಡಳಿತ ಸೂತ್ರವನ್ನು ಮರುಸ್ಥಾಪನೆ ಮಾಡಿ ತಮಗೆ ಪೂರಕವಾಗುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲೇ ಈ ಯುದ್ಧ ನಡೀತಾ ಇದೆ ಅನ್ನೋವಂಥದ್ದು ನನ್ನ ಅನಿಸಿಕೆ. ಇದು ಪ್ರತ್ಯಕ್ಷವಾಗಿ ಇರಾನ್ ಮತ್ತು ಅಮೆರಿಕ ಜೊತೆ ನಡೀತಾ ಇರುವಂಥ ಯುದ್ಧವಾದರೂ ಅಪ್ರತ್ಯಕ್ಷವಾಗಿ ಇಂಡೈರೆಕ್ಟಾಗಿ ಬೇರೆ ಬೇರೆ ದೇಶಗಳ ಒಂದು ಸೇರಿಕೊಳ್ಳುವಿಕೆ, ಪರೋಕ್ಷವಾದಂಥ ಬೆಂಬಲ ನೀಡುವಂಥದ್ದು ಇದು ಕಾಣಿಸ್ತಾ ಇದೆ. ಅದು ಆಗಬಾರ್ದು. ಅಂಥ ಬೆಳವಣಿಗೆಗಳು ದೇಶದ ಪ್ರಪಂಚದ ಶಾಂತಿಗೆ ಮಾರಕವಾದಂಥದ್ದು. ಇದನ್ನು ತಡೆಯೋ ಅಂಥ ಪ್ರಯತ್ನಗಳನ್ನು ಎಲ್ಲ ರಾಷ್ಟ್ರಗಳು ಮಾಡಬೇಕು. ಭಾರತದ ನಿಲುವು ಭಾಳ ಸ್ಪಷ್ಟವಾಗಿದೆ. ಏನಂದರೆ ಅಮೆರಿಕ ಇರಾನಿನ ಮೇಲೆ ದಾಳಿ ಮಾಡೋದನ್ನು ಭಾರತ ಖಂಡಿಸ್ತದೆ. ಅದೇ ರೀತಿ ಇರಾನ್ ತನ್ನ ಸುತ್ತಲ ಗಲ್ಫ್ ರಾಷ್ಟ್ರಗಳು ಮೇಲೆ ಮಾಡಿದಂಥ ದಾಳಿಯನ್ನು ಕೂಡ ನೇರವಾಗಿ ಖಂಡಿಸ್ತದೆ. ಇದು ನಮ್ಮ ಶಾಂತಿ ಪ್ರೀತಿಯನ್ನು ತೋರಿಸ್ತದೆ. ಭಾರತ ಇತರರಿಗೆ ಮಾದರಿಯಾಗಬೇಕು. ಬುದ್ಧನ ತತ್ವಗಳೇ ಎಲ್ಲೆಡೆ ಹರಡಬೇಕು.